ಇನ್ನೇನು ನಾಳಿದಿಂದ ನಿಮ್ಮ ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಸೊ ಹೆಂಗಿದೆ ನಿಮ್ಮ ಪ್ರಿಪ್ರೇಷನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಎಕ್ಸಾಮಲ್ಲಿ ಆಗಿರ್ಬೋದು ಅಥವಾ ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಅದು ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಾಗಲ್ಲ. ಇನ್ನು ಮ್ಯಾಥ್ಸಲ್ಲಿ ನಿಮ್ಮ ಮಾರ್ಕ್ಸು ಎಷ್ಟಿರಬೇಕು ಅಂದರೆ ಸೇಫರ್ ಸೈಡ್ಗೆ ಒಂದೊಳ್ಳೆ ಕಾಲೇಜ್ ಸಿಗಬೇಕು ಅಂದರೆ ಎಷ್ಟಿರಬೇಕು, ಮತ್ತು ನೀವು ಇನ್ನೂ ಉಳಿದಿರೋದು ಇನ್ನು ಒಂದೇ ದಿನ. ಸೊ ಈ ಒಂದು ದಿನದಲ್ಲಿ ಯಾವ ರೀತಿ ಸ್ಟ್ರಾಟಜಿ ಮಾಡಿಕೊಂಡು ಒಂದು 70+ ಅಟ್ಲೀಸ್ಟು ನೀವು ಕರೆಕ್ಟಾಗಿ ಎಫರ್ಟ್ ಹಾಕಿದ್ರೆ 70+ ಅಂತೂ ಈಸಿಯಾಗಿ ಮಾಡ್ಬೋದು. ಬಟ್ ನಿಮ್ಮ ಎಫರ್ಟ್ ತುಂಬ ಮುಖ್ಯ, ಮತ್ತು ಒಂದು ಸ್ವಲ್ಪನಾದರೂ ನೀವು ಮುಂಚೆ ಓದಬೇಕಾಗಿರುತ್ತೆ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ನಿಮ್ಮ ಸೀನಿಯರ್ಸ್ದು. ಸೊ ಎಷ್ಟು ಮಾರ್ಕ್ಸ್ ಅಂದರೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ, ಮತ್ತು ಒಂದು ಸ್ವಲ್ಪ ಮೋಟಿವೇಶನ್ನು ಸಿಗ್ಬೋದು. ಸೊ ಆದ್ದರಿಂದ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಯಾಕೆಂತ ಹೇಳಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ನಾನು ಬೋರ್ಡಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದ್ರೆ ಮತ್ತು CETಲಿ ಎಷ್ಟು ಮಾರ್ಕ್ಸ್ ತೆಗೆದ್ರೆ ಒಂದು ರ್ಯಾಂಕ್ ಕೊಡ್ತಾರೆ. ಸೊ ಅದರಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು, ಆದ್ದರಿಂದ ನೀವು ಈಗಲಿಂದನೇ ಪ್ಲ್ಯಾನ್ ಮಾಡಿಕೊಂಡು ಪ್ರತಿಯೊಂದು ಸಬ್ಜೆಕ್ಟು, ಈಗ ಉಳಿದಿರೋದು ಮ್ಯಾಥ್ಸ್ ಮಾತ್ರ. ಸೊ ಈ ಪ್ರತಿಯೊಂದು ಸಬ್ಜೆಕ್ಟು ತುಂಬ ಇಂಪಾರ್ಟೆಂಟು. ಬಟ್ ನೀವು ಮ್ಯಾಥ್ಸ್ನಾದರೂ ಚೆನ್ನಾಗಿ ಮಾಡಿದ್ರೆ ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕಾಲೇಜ್ ದೋಸ್ತ್ ಅಂತ ಚಾಟ್ ಬಾಟ್ ಇದೆ, ವಾಟ್ಸಪ್ ಚಾಟ್ ಬಾಟು. ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು, ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಅಥವಾ ನಿಮ್ಮ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ಸ್ನ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಹೋಗಿ ಒಂದ್ಸಲ ಡೌನ್ಲೋಡ್ ಮಾಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ಮಾಡೆಲ್ ಕ್ವಶನ್ ಪೇಪರ್ ಆಲ್ಮೋಸ್ಟು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ರಿಪೀಟ್ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಆ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ನ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಬೋದು. ಲಿಂಕು ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಹೋಗಿ ಒಂದ್ಸಲ ಆ ಒಂದು ಚಾಟ್ ಬಾಟ್ನ ಚೆಕ್ ಮಾಡಿ. ಇನ್ನು ಡೈರೆಕ್ಟಾಗಿ ಈ ಒಂದು ವಿಡಿಯೋ ಕಡೆ ಬರೋದಾದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ. ಈ ಮೂರು ಸಬ್ಜೆಕ್ಟು ತುಂಬ ಇಂಪಾರ್ಟೆಂಟು. ಸೊ ಈ ಒಂದು ಸ್ಟೂಡೆಂಟು 39,000 ರ್ಯಾಂಕ್ ಬಂದಿದೆ. ಸೊ ಇದರಲ್ಲಿ ಫಿಸಿಕ್ಸ್ 85 ಇದೆ, ಕೆಮಿಸ್ಟ್ರಿ 89 ಇದೆ, ಮ್ಯಾಥ್ಸ್ 85 ಇದೆ. ಸೊ ಈಗ ನಿಮ್ಮದು ಇದೆರಡು ಕಂಪ್ಲೀಟ್ ಆಗಿದೆ ಎಕ್ಸಾಮು. ಸೊ ಇದನ್ನು ನೀವು ಏನು ಮಾಡೋದಕ್ಕಾಗಲ್ಲ. ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ, ಅದನ್ನು ನೋಡಿರೋರು ಒಂದು ಸ್ವಲ್ಪನಾದರೂ ಸೀರಿಯಸ್ನೆಸ್ಸಿಂದ ನೀವು ಪ್ರಿಪೇರ್ ಆಗಿರ್ತೀರ. ಈಗ ಮ್ಯಾಥ್ಸಲ್ಲಿ ನೀವು ಯಾರು RV ಕಾಲೇಜು, MS ರಾಮಯ್ಯ ಟಾಪ್ ಕಾಲೇಜ್ಗೆ ನೀವು ಏನು ಮಾಡ್ತಾಯಿದ್ದೀರಿ ಅಂದರೆ, ನೀವು ಪ್ರತಿಯೊಬ್ಬರೂ ಕೂಡ ಮಿನಿಮಮ್ 90+. ಸೊ 90+ನ ಮಿನಿಮಮ್ ಹೇಳ್ತಾ ಇರೋದು. 95+ ಅಂತೂ ಇದ್ದರೆ ನೀವು ಒಂದು ಸ್ವಲ್ಪ ಸೇಫರ್ ಸೈಡಲ್ಲಿ ಇರ್ತೀರ. ಈಗ ಅಕಸ್ಮಾತ್ ನೀವು 80, 85 ಈ ರೇಂಜಲ್ಲಿ ಬರ್ತಿದ್ದೀರಾ ಅಂದ್ರೂ, ಅಂದರೆ ನೀವು ಟಾಪ್ ಕಾಲೇಜಲ್ಲಿ ನೀವು ಏಮ್ ಮಾಡ್ತಾಯಿದ್ರೆ ನಿಮ್ಮ ಮಾರ್ಕ್ಸು 90 ಮೇಲೆ ಇರಬೇಕು. ಸೊ ಈಗ 80 ಕೆಳಗಿದೆ ಅಂತ ಹೇಳಿದ್ರೆ ನೀವು CETಯಲ್ಲಿ ಚೆನ್ನಾಗಿ ಮಾಡಬೇಕಾಗಿರುತ್ತೆ. ಸೊ ಆದ್ದರಿಂದ ಈಗ ಉಳಿದಿರೋದು ನಿಮಗೆ ಮ್ಯಾಥ್ಸ್ ಮಾತ್ರ. ಇದೊಂದನ್ನಾರು ನೀವು ಕರೆಕ್ಟಾಗಿ ಅಟ್ಲೀಸ್ಟ್ ಒಂದು 90, 95 ತನಕ ನೀವು ಏನು ಮಾಡಿದ್ರೆ ಸೊ ಈಸಿಯಾಗಿ ನಿಮ್ಮ CET ರ್ಯಾಂಕ್ನ ಒಂದೊಳ್ಳೆ ರ್ಯಾಂಕ್ ಪಡ್ಕೊಂಡು ಒಂದೊಳ್ಳೆ ಕಾಲೇಜ್ನ ಪಡ್ಕೊತೀರಾ. ಸೊ ಆದ್ದರಿಂದ ಈಗ ನೋಡಿ, ಇದರಲ್ಲಿ 77, 77, 89 ಮತ್ತು CETಯಲ್ಲಿ 19, 31, 25 ಇವರ ರ್ಯಾಂಕು 78,000 ಇದೆ. ಸೊ ಇದೇ ರೀತಿ 1,30,000 ಇದೆ. ಇದೇ ರೀತಿ ನೀವು ಈಗ ಪ್ಲ್ಯಾನ್ ಮಾಡಿಕೊಂಡು ಇನ್ನು ಉಳಿದಿರೋದು ಒಂದೇ ದಿನ. ಈಗ ನೀವು ಸ್ಟಾರ್ಟಿಂಗ್ ಎಲ್ಲ ಸಿಲೆಬಸ್ನು ಫಸ್ಟಿಂದ ಓದ್ಕೊಂಡು ಹೋಗ್ತೀನಿ ಅಂದರೆ ಆಗಲ್ಲ. ಆದ್ದರಿಂದ ನೀವು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಈ ಒಂದು ಮ್ಯಾಥ್ಸ್ ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಎಷ್ಟು ಮಾರ್ಕ್ಸು ಸೇಫ್ ಹೇಳಿದ್ನಲ್ಲ, ನಿಮ್ಮ 90+ ಅಥವಾ ಮಿನಿಮಮ್ 85+. ಈಗ ಕೆಲವೊಬ್ಬರಿಗೆ ಏನೋ ಒಂದು ಮಿಸ್ಟೇಕ್ ಆಗ್ಬೋದು ಎಕ್ಸಾಮ್ಸಲ್ಲಿ. ಸೊ ಅದರಿಂದ ಮಿನಿಮಮ್ 85+. ನನ್ನ ಸಜೆಷನು ಆದಷ್ಟು ಮ್ಯಾಥ್ಸು ಈಸಿ ಇರುತ್ತಲ್ವ, ಸೊ ಔಟ್ ಆಫ್ ಔಟ್ಗೆ ಟ್ರೈ ಮಾಡಿ. ಅಟ್ಲೀಸ್ಟು ನಿಮಗೆ ಒಂದು 90+ ಆದರೂ ಬರ್ಬೋದು. ನೆಕ್ಸ್ಟು, ಈಗ ಏನೂ ಓದಿಲ್ಲ ಅನ್ನೋರು ಏನು ಮಾಡಬೇಕು? ಸೊ ಫೇಲ್ ಆಗಿರ್ತೀನಿ ಅಂತ ಭಯ ಪಡ್ಕೊಂಡಿರ್ತೀರ ಕೆಲವೊಬ್ಬರು. ಯಾಕೆಂತೇಳಿದ್ರೆ ಓದಿದ್ರೂ ಕಾನ್ಫಿಡೆನ್ಸ್ ಇರಲ್ಲ. ಸೊ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂತೇಳಿದ್ರೆ ಮ್ಯಾಥ್ಸ್ ಎಕ್ಸಾಮು ತುಂಬ ಈಸಿ ಇರುತ್ತೆ. ನೀವು ಜಸ್ಟ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು. ಈಗಲೂ ನಿಮಗೆ ಟೈಮ್ ಇದೆ. ನೀವು ಈಗ ಕೂತ್ಕೊಂಡು ಯೂಟ್ಯೂಬ್ ವೀಡಿಯೋಸ್ ನೋಡಿಕೊಂಡು ಈಸಿಯಾಗಿ ಪಾಸ್ ಆಗ್ಬೋದು. ಸೊ ಪಾಸ್ ಆಗೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಈಗ ಪಾರ್ಟ್ ಈಗ ಬರ್ತೀನಿ. ಸೊ ಪ್ರತಿಯೊಬ್ಬರೂ ಯಾರೆಲ್ಲ ಇವಾಗ ಪಾಸ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ನೀವು ಪಾರ್ಟ್ ಇಂದ ಸ್ಟಾರ್ಟ್ ಮಾಡಿ. ಇದರಲ್ಲಿ ನೀವು ಎರಡಕ್ಕೂ ಪ್ರಿಪೇರ್ ಆಗೋದು ಬದಲು, ಈಗ ಇಂಟಿಗ್ರಲ್ಸ್, ಸೊ ಇದಕ್ಕೆ ಪ್ರಿಪೇರ್ ಆಗೋದು ಬದಲು ಅಂದರೆ ನಾನು ಹೇಳ್ತಾ ಇರೋದು, ಈಗ ನಿಮಗೆ ಇಂಟಿಗ್ರಲ್ಸ್ ಈಸಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದ್ರು ಫೆಮಿಲಿಯರ್ ಇತ್ತು ಅಂತ ಹೇಳಿದ್ರೆ ನೀವು ಇಂಟಿಗ್ರಲ್ಸ್ನ ಕಂಪ್ಲೀಟ್ ಮಾಡಿ. ಅಕಸ್ಮಾತ್ ಇಂಟಿಗ್ರಲ್ಸ್ ನಿಮಗೆ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ ಡಿಟರ್ಮಿನೆಂಟ್ ಸಾಲ್ವ್ ಮಾಡಿ. ಈ ರೀತಿ ಇದೆರಡರಲ್ಲಿ ಯಾವ್ದಾದ್ರು ಒಂದನ್ನು ಮಾಡಿ. ಸುಮ್ಮನೆ ಎರಡನ್ನೂ ಕಲ್ತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಇದೆರಡರಲ್ಲಿ ಒಂದು ಕ್ವಶನ್ ಫಿಕ್ಸಾ, ಸೊ ಇದೆರಡರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಫಿನಿಷ್ ಮಾಡಿದ್ರೆ 6 ಮಾರ್ಕ್ಸ್ ಇಲ್ಲೇ ಫಿಕ್ಸ್ ಆಯಿತು. ನೆಕ್ಸ್ಟು ಇದರಲ್ಲೂ ಸೇಮ್ ಡಿಟರ್ಮಿನೆಂಟ್ಸು ಮತ್ತು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಇದರಲ್ಲಿ ತುಂಬ ಕಡಿಮೆ ಕ್ವಶನ್ಸ್ ಇರೋದು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಲ್ಲಿ. ಸೊ ಇದಕ್ಕೆ ಪ್ರಿಪೇರ್ ಆಗ್ಬೋದು. ಇಲ್ಲಿ ಆಲ್ಮೋಸ್ಟು ನೀವು 10 ಮಾರ್ಕ್ಸ್ನ ತಗೊಂಡ್ರೆ, ನೆಕ್ಸ್ಟು ಇದರಲ್ಲಿ ಪಾರ್ಟ್ ಡಿಯಲ್ಲಿ 5 ಮಾರ್ಕ್ಸು ನಿಮಗೆ ಇದರಲ್ಲಿ
ಒನ್ ಫಂಕ್ಷನ್ನು, ಆನ್ ಟು ಫಂಕ್ಷನ್ನು ಮತ್ತು ಇನ್ನೊಂದು ಫಂಕ್ಷನ್ ಇದೆ. ಇದು 3 ಫಂಕ್ಷನಲ್ಲಿ ಯಾವ್ದಾದ್ರು ಒಂದು ಫಿಕ್ಸು. ಸೊ ಇದರಲ್ಲಿ 5 ಮಾರ್ಕ್ಸ್ ಬಂತಾ. ಇದೇ ರೀತಿ ನೀವು ಈಗ ರಿಲೇಷನ್ ಫಂಕ್ಷನ್ಸು, ಡಿಟರ್ಮಿನೆಂಟ್ಸು ಮತ್ತು ಡಿಫ್ರೆನ್ಷಿಯಲ್ ಈಕ್ವೇಷನ್ನು ಮತ್ತು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮತ್ತು ವೆಕ್ಟರು. ಸೊ ಮ್ಯಾಕ್ಸಿಮಮ್ ಮಿನಿಮ ಇದೆಲ್ಲ ತುಂಬ ಈಸಿ ಇರುತ್ತೆ. ಸೊ ಫಸ್ಟು ನಿಮ್ಮ ಏನೇನಿದ್ರು 10 ಮಾರ್ಕ್ಸ್ ಅಂದರೆ ಲಾಸ್ಟ್ ಮೇನು ಪಾರ್ಟ್ ಇ ಮತ್ತು ಪಾರ್ಟ್ ಡಿಯಲ್ಲಿ ರಿಲೇಷನ್ ಫಂಕ್ಷನ್ಸು, ಡಿಟರ್ಮಿನೆಂಟ್ಸು ಮತ್ತು ಡಿಫ್ರೆನ್ಷಿಯಲ್ ಈಕ್ವೇಷನ್ಸು ಮತ್ತು ವೆಕ್ಟರು. ಸೊ ವೆಕ್ಟರ್ ಈಸಿ ಇರುತ್ತೆ. ಸೊ ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟು ಇದೇ ರೀತಿ ನೀವು ರಿಲೇಷನ್ ಫಂಕ್ಷನ್ಸ್ನ ಒನ್ ಶಾರ್ಟ್ ವೀಡಿಯೋ, ಅದರಲ್ಲಿ 2 ಮಾರ್ಕ್ಸು ಬರುತ್ತೆ, 3 ಮಾರ್ಕ್ಸು ಬರುತ್ತೆ ಮತ್ತು 2 ಮಾರ್ಕ್ಸ್ ಇಲ್ಲ ಅನಿಸುತ್ತೆ, 3 ಮಾರ್ಕ್ಸು ಮತ್ತು 5 ಮಾರ್ಕ್ಸ್ ಕ್ವಶನ್. ಆಲ್ಮೋಸ್ಟ್ ನಿಮಗೆ 8 ಮಾರ್ಕ್ಸ್ ಇದರಲ್ಲೇ ಕಂಪ್ಲೀಟ್ ಆಗುತ್ತಾ. ನೆಕ್ಸ್ಟು ವೆಕ್ಟರ್ ಒಂದು ಚಾಪ್ಟರ್ ಇದೆ. ಸೊ ಅದರಲ್ಲೂ ನಿಮಗೆ 5 ಮಾರ್ಕ್ಸ್ ತೊಂದು, 3 ಮಾರ್ಕ್ಸ್ ತೊಂದು. ಸೊ ಈ ರೀತಿ ನೀವು ವೆಕ್ಟರು ಮತ್ತು ಡಿಟರ್ಮಿನೆಂಟ್ಸು ಮತ್ತು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮತ್ತು ರಿಲೇಷನ್ ಫಂಕ್ಷನ್ಸು ಇದೆಲ್ಲ ಮಸ್ಟ್ ಆ್ಯಂಡ್ ಶುಡ್ಡು ನೀವು ಇದನ್ನು ಸ್ಟಡಿ ಮಾಡಲೇಬೇಕು. ಮೇಯ್ನಾಗಿ ನೀವು 5 ಮಾರ್ಕ್ಸ್ ಕ್ವಶನ್ಸ್ನ ಎಷ್ಟು ಕಂಪ್ಲೀಟ್ ಮಾಡ್ತೀರಾ ಅಷ್ಟು ತುಂಬ ಒಳ್ಳೆಯದು. ಸೊ ಇದೆಲ್ಲ ತುಂಬ ಈಸಿ ಇರುತ್ತೆ. ಡಿಟರ್ಮಿನೆಂಟ್ಸು, ಮ್ಯಾಟ್ರಿಕ್ಸು ಮತ್ತು ನಿಮಗೆ ಇದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಸೊ ತುಂಬ ಈಸಿ ಇರುತ್ತೆ. ನೀವು ಪ್ಲ್ಯಾನ್ ಮಾಡಿಕೊಂಡು ಓದಬೇಕಾಗಿರುತ್ತೆ. ಎಲ್ಲನೂ ಓದೋ ಅವಶ್ಯಕತೆ ಇಲ್ಲ. ವೆಕ್ಟರ್ ಅಂತೂ ತುಂಬ ಈಸಿ, ಬಟ್ ನೀವು ಒಂದು ಸ್ವಲ್ಪ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಿ. ಅಂದರೆ ಆ ಒಂದು ಚಾಪ್ಟರ್ಗೆ ಬೇಸಿಕ್ಸ್ ಏನು ಬೇಕೋ ಅದನ್ನು ಒಂದು ಸಲ ನೀವು ರಿವೈಸ್ ಮಾಡಿದ್ರೆ ನೀವು ಈಸಿಯಾಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಮತ್ತು ಇನ್ನೊಂದು ಪ್ರಾಬಬಿಲಿಟಿ. ಸೊ ಪ್ರಾಬಬಿಲಿಟಿನೂ ತುಂಬ ಈಸಿ ಇರುತ್ತೆ, ಬಟ್ ನೀವೆಲ್ಲ ಕ್ವಶನ್ಸ್ನು ಈಗ ಸಾಲ್ವ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇರುತ್ತೆ ಮತ್ತು ಪ್ರೀವಿಯಸ್ ಇಯರ್ಸು ಮತ್ತು ಮಾಡೆಲ್ ಕ್ವಶನ್ ಪೇಪರು ಇದನ್ನೆಲ್ಲ ನೀವು ಸಾಲ್ವ್ ಮಾಡಿಕೊಂಡು ಒಂದೊಳ್ಳೆ ಸ್ಕೋರ್ನ ಮಾಡ್ಬೋದು. ಮತ್ತು ಇನ್ನೊಂದು ಸಜೆಷನ್ ಏನು ಅಂತ ಹೇಳಿದ್ರೆ, ಯಾರಿಗೆ ಈಗ ಒಂದು 60+ 50+ ಅಥವಾ ಪಾಸ್ ಆದರೆ ಸಾಕು ಅಂದ್ಕೊಂಡಿದ್ದೀರಾ, ನೀವು MCQ ಮೇನ್ನ ಕೊನೆಗೆ ಬಿಟ್ಟಾಕಿ. ಸೊ ಅಂದರೆ ನೀವು ಅಟ್ಲೀಸ್ಟು ಒಂದು 15 ಕ್ವಶನ್ಸಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಇರುತ್ತೆ MCQ 15 ಕ್ವಶನ್ಸಲ್ಲಿ ಅಟ್ಲೀಸ್ಟ್ ಒಂದು ಏನೇ ಹಾಕಿದ್ರು ಒಂದು 5 to 6 ಕ್ವಶನ್ಸು ನಿಮಗೆ ಕರೆಕ್ಟಾಗಿರುತ್ತೆ. ಮತ್ತು ಯಾವುದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸು ನೀವು ಓದಿರ್ತೀರಲ್ವ, ಈಗ ಏನು ಓದಿರ್ತೀರಾ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸಲ್ಲಿ. ಸೊ ಇದೇ ಆಲ್ಮೋಸ್ಟು ನಿಮಗೊಂದು ಐಡಿಯಾ ಬರುತ್ತೆ ಯಾವ್ದು ಕರೆಕ್ಟ್ ಇರ್ಬೋದು ಆನ್ಸರ್ ಅಂತ. ಸೊ ಇದನ್ನು ಗೆಸ್ ಮಾಡ್ಬೋದು. ನಿಮ್ಮ ಮೇಯ್ನ್ ಫೋಕಸ್ ಏನಿದ್ರು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ನು ಅಂದರೆ 6+4 ಮತ್ತು 3 ಮಾರ್ಕ್ಸು 2 ಮಾರ್ಕ್ಸು ಇದರಲ್ಲಿ ಈಸಿ ಚಾಪ್ಟರ್ಸು ಇದನ್ನು ಟಾರ್ಗೆಟ್ ಮಾಡಿದ್ರೆ ಈಸಿಯಾಗಿ ನೀವು ಒಂದೊಳ್ಳೆಯ ಸ್ಕೋರ್ನ ಮಾಡ್ಬೋದು. ಸೊ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ಲಿಂಕು ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಹೋಗಿ ಫಸ್ಟು ನೀವು ಮಾಡೆಲ್ ಕ್ವಶನ್ ಪೇಪರು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಚೆಕ್ ಮಾಡಿ.